ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದಿತೆ. ಗಾದೆಗಳು ಜನಪದರ ಅನುಭವದ ನುಡಿಮುತ್ತುಗಳಾಗಿವೆ. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತೇ ಇದೆ. ಅಂತಹ ಸಾವಿರಾರು ಗಾದೆ ಮಾತುಗಳನ್ನು ಕನ್ನಡ ಭಾಷೆಯಲ್ಲಿ ಕಾಣಬಹುದಾಗಿದೆ. ಅಂತಹ ಗಾದೆಗಳಲ್ಲಿ ಒಂದು ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದಿತೆ. ಈ ಗಾದೆಯು ಬಾಹ್ಯ ಅರ್ಥ ಏನೆಂದರೆ, ನಾವು ಯಾವುದೋ ಕಾರಣಕ್ಕೆ ಕೋಪ ಬಂತೆಂದು ನಮ್ಮ ಮೂಗನ್ನು ಕುಯ್ದುಕೊಂಡರೆ ಆ ಮೂಗು ಮತ್ತೆ ಬರುವುದಿಲ್ಲ. ಮುಂದೆ ನಮ್ಮ ಕೋಪ ಕೆಲವು ಕ್ಷಣದಲ್ಲಿ ಕಡಿಮೆಯಾಗಬಹುದು, ಆದರೆ ನಾವು ಕುಯ್ದುಕೊಂಡ ಮೂಗು ಮತ್ತೆ ಬರುವುದಿಲ್ಲ. ಕೋಟಿ ಕೋಪದಿಂದ ನಾವು ಮಾಡಿಕೊಂಡ ಕಾರ್ಯಕ್ಕೆ ಪಶ್ಚಾತ್ತಾಪ ಪಡುತ್ತಾ ಕೂರಬೇಕಾಗುತ್ತದಷ್ಟೇ. ಇದರ ಆಂತರ್ಯದ ಅರ್ಥ ಏನೆಂದರೆ, ಮನುಷ್ಯ ಸಹಜವಾಗಿ ಬಹುಬೇಗ ಕೋಪದ ಕೂಪಕ್ಕೆ ಬೀಳುತ್ತಾನೆ. ಆದರೆ ಇದರಿಂದ ಬಹಳಷ್ಟು ಅನರ್ಥ ಉಂಟಾಗುತ್ತದೆ. ಹಾಗಾಗಿ ನಾವು ಕೋಪವನ್ನು ಹೇಗೆ ನಿಯಂತ್ರಿಸಿಕೊಳ್ಳಬೇಕು ಎಂಬುದನ್ನು ಕಲಿಯಬೇಕು. ಇಲ್ಲದಿದ್ದರೆ ಕೋಪ ಉಂಟುಮಾಡುವ ಅನಾಹುತವನ್ನು ನಾವು ಬದುಕಿಡೀ ಅನುಭವಿಸುತ್ತಾ ಇರಬೇಕಾದ ಪರಿಸ್ಥಿತಿ ಬರುತ್ತದೆ. ನಮ್ಮ ಜೀವನದಲ್ಲಿ ತಾಳ್ಮೆ ತುಂಬಾ ಮುಖ್ಯವಾಗಿದ್ದು, ಕೋಪದ ಕೈಗೆ ಬುದ್ಧಿ ಕೊಡದೆ ಶಾಂತ ಚಿತ್ತದಿಂದ ಬದುಕು ನಡೆಸಬೇಕೆಂಬುದನ್ನು ಈ ಗಾದೆಯ ಮೂಲಕ ತಿಳಿದು ಬದುಕು ನಡೆಸಬೇಕು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಗಾದೆಗಳು ಜನಪದರ ಅನುಭವದ ನುಡಿಮುತ್ತುಗಳಾಗಿವೆ. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತೇ ಇದೆ. ಅಂತಹ ಸಾವಿರಾರು ಗಾದೆ ಮಾತುಗಳನ್ನು ಕನ್ನಡ ಭಾಷೆಯಲ್ಲಿ ಕಾಣಬಹುದಾಗಿದೆ. ಅಂತಹ ಗಾದೆಗಳಲ್ಲಿ ಒಂದು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಆಚಾರ ಎಂದರೆ ಒಳ್ಳೆಯ ನಡತೆ, ಅನಾಚಾರ ಎಂದರೆ ದುರ್ನಡತೆ. ಯಾರು ಆಚಾರವಂತನಾಗಿರುತ್ತಾನೋ ಅವನಿಗೆ ಇಹಲೋಕದಲ್ಲಿ ಮಾತ್ರವಲ್ಲ ಮುಂದೆ ಪರಲೋಕದಲ್ಲೂ ಸ್ವರ್ಗ ಲಭಿಸುತ್ತದೆ. ಆದರೆ ಯಾರು ಆಚಾರವಿಲ್ಲದವನಾಗಿ ಕೆಟ್ಟ ಗುಣ ನಡತೆಯನ್ನು ಹೊಂದಿರುತ್ತಾನೋ ಅವನಿಗೆ ಈ ಭೂಲೋಕವು ನರಕ ಸದೃಶವಾಗಿರುತ್ತದೆ. ಮಾತ್ರವಲ್ಲ, ಸತ್ತ ನಂತರ ಸಹ ಆತ ನರಕಕ್ಕೆ ಹೋಗಬೇಕಾಗುತ್ತದೆ ಎಂದು ಈ ಗಾದೆ ಮಾತು ಹೇಳುತ್ತದೆ. ಈ ಗಾದೆ ಸಾರ್ವಕಾಲಿಕ ಸತ್ಯವಾಗಿದ್ದು, ಇದನ್ನು ಸರಿಯಾಗಿ ಅರ್ಥೈಸಿಕೊಂಡು ನಾವು ಆಚಾರವಂತರಾಗಿ ಬದುಕನ್ನು ನಡೆಸಬೇಕು.